ವೆಲ್ಕಮ್ ಟು ಉತ್ತರ ಕರ್ನಾಟಕ ಸೀರೀಸ್ ಡೇ 9. ನಾನ್ ನಿಮಗೆ ಇವತ್ತು ಮೆಂತೆ ಪಲ್ಯ ಕಡುಬ್ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಥೋಡೆ ಗೋಧಿ ಹಿಟ್ ಬೇಕಾಗ್ತದ, ಥೋಡೆ ಬೆಲ್ಗಡ್ಡಿ ಬೇಕಾಗ್ತದ, ನಮಗ್ ಮೆಂತೆ ಪಲ್ಯ ಬೇಕಾಗ್ತದ, ಜೀರಿಗೆ, ಸಾಸ್ವಿ, ಖಾರ ಆಗ್ಲಿ, ಅರಿಶಿಣು, ಉಪ್ಪು ಬೇಕಾಗ್ತದ ನೋಡ್ರಿ. ಫಸ್ಟ್ ಥೋಡೆ ಹಿಟ್ ನಾದ್ಕೊಂಬರಿ. ಇದನ್ನ ಆಲ್ರೆಡಿ ಜಲುಡಿ ಮಾಡ್ಕೊಂಡಿದ್ದ. ಇದು ಗೋಧಿ ಹಿಟ್ ಅದ ನೋಡ್ರಿ. ಜೋಳದ ಹಿಟ್ನು ತಕೊಂಡ್ ಮಾಡ್ಬೋದು. ಸೊ ಅದಕ್ಕ ಮೆಂತೆ ಜೋಳ ಕಡುಬು ಅಂತಾರ. ಥೋಡೆ ಉಪ್ಪು ಹಾಕೋರಿ. ಇದ್ರಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಬಿ ಇದ್ರಾಗೆ ಹಾಕೋರಿ. ಥೋಡೆ ಜೀರಿಗೆ ಬಿ ಇದ್ರಾಗೆ ಹಾಕೋರಿ. ಪೂರಿ ಸಲಕ್ ನೀವ್ ಹೆಂಗ್ ಹಿಟ್ ನಾದ್ಕೋತಾರ ನೋಡ್ರಿ ಗಟ್ಟು, ಆ ಟೈಪ್ ಹಿಟ್ ನಾದ್ಕೋಬೇಕಿದು. ಇದು ಬಿಟ್ಟು ಬಿ ನಿಮ್ಗೆ ಬೇರೆ ಯಾವ್ದಾದ್ರು ಉತ್ತರ ಕರ್ನಾಟಕ ಪರ್ಟಿಕ್ಯುಲರ್ ಆಗಿ ಯಾವ್ದಾರ ನೋಡೋದದ ಅಂತಂದ್ರು ಅದನ್ನು ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾನು 30 days ಸೀರೀಸ್ ನಾಗ ಇನ್ಕ್ಲೂಡ್ ಮಾಡ್ಲಕ್ಕ ಟ್ರೈ ಮಾಡ್ತೀನಿ. ಪೂರಾ ಹಿಂಗ್ ಗಟ್ಟ ನಾದ್ಕೊಂಡಿನಿ ನೋಡ್ರಿ. ಹಿಂಗ್ ತೊಡೆ 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 ತಗೊಂಡು ಹಿಂಗ್ ಪ್ರೆಸ್ ಮಾಡ್ಬೇಕು. ತೊಡೆ ಹಿಂಗ್ ಸಣ್ಣದೊಂದ್ ಬಾಲ್ ತಗೊಂಡು ಹಿಂಗ್ ಪ್ರೆಸ್ ಮಾಡ್ಕೊರಿ ನೋಡ್ರಿ. ಇದೇನ್ ಮೆಂತೆ ಪಲ್ಯ ಕಡುಬ್ ಅದಲ್ಲ, ಇದು ಥೋಡೆ ಟೈಮ್ ಕನ್ಸ್ಯೂಮಿಂಗ್ ಅದ. ಟೇಸ್ಟ್ ಭಾಳ ಚಂದ ಆಗ್ತದ ನೋಡ್ರಿ. ಎಲ್ಲ ರೆಡಿ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಈಗ ಬಾಯ್ಲ್ ಮಾಡ್ಕೋಬೇಕು ನೋಡ್ರಿ. ಥೋಡೆ ನೀರ್ ಹಾಕೊಂಡ್ರಿ ಇದ್ರಾಗ ಏನ್ ಮಾಡ್ಬೇಕು, ಥೋಡೆ ಎಣ್ಣೆನೂ ಹಾಕೋಬೇಕು. ಥೋಡೆ ಎಣ್ಣೆ ಹಾಕೊಂಡ್ರಂದ್ರೆ ಏನಾಗ್ತದ, ಅದು ಒಳಗ ಮೆತ್ಕೊಂಬಲ್ಲ. ನೀರ್ ಥೋಡೆ ಗರಂ ಆಯ್ತು, ನೀವೆಲ್ಲ ಇದ್ರ ಹಾಕ್ಲಾಕ್ ಬರ್ತದ. ಇದು ಕಡುಬ್ ಮಾಡ್ಲತ್ತಿನಾಗ ಒಳಗ ಹಿಟ್ಟು ಹಾಕೋಬಿಡದ್ ನೋಡ್ರಿ. ಜಾನದ ಟೈಪ್ ಇರ್ತದಲ್ಲ ಮನ್ಯಾಗ, ಅದು ಯೂಸ್ ಮಾಡ್ಬೋದು ನೀವು. ಇದಕ್ಕೆ ಚಂದ ಬಾಯ್ಲ್ ಆಗಿ ಕುಟ್ಬಿಡ್ಲಾಕ್ ಬರ್ತಾವ. ಇದಕ್ಕೆ ಏನ್ ಮಾಡ್ಬೇಕು, ಮೇಲೆನೆ ತಿರ್ಗಿಸ್ಕೊತಾನೆ ಇರ್ಬೇಕು ನೋಡ್ರಿ. ಆಮೇಲೆ ಬಾಯ್ಲ್ ಆದ್ಮೇಲೆ ಹಿಂಗ್ ತೆಗಿಲಕ್ ಈಸಿ ಆಗ್ಬೇಕಂದಂಗ ಜಾರಿ ತಕೊಂಡೇನ್ ನೋಡ್ರಿ. ಒಂದ್ 10-15 minutes ಇದಕ್ಕೆ ಏನ್ ಮಾಡಮಿ, ಬಾಯ್ಲ್ ಆಗ್ಲಕ್ ಬಿಟ್ಕೊಡಮ್. ಒಂದು ಕುದಿಲತ್ತದ. ಮೆಂತೆ ಜೋಳ ಕಡುಬ್ ಮಾಡ್ಬೇಕಂದ್ರು ಅದ್ರದ್ದು ಸೇಮ್ ಪ್ರೊಸೀಜರ್ ಇರ್ತದ ನೋಡ್ರಿ. ಅಷ್ಟೇ ನಾ ಇಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡಿನಿ, ಅದ್ರದ್ದು ನೀವ್ ಏನ್ ಮಾಡ್ಕೋಬಹುದು, ಜೋಳದ ಹಿಟ್ಟು ಯೂಸ್ ಮಾಡ್ಕೋಬಹುದು ಅಷ್ಟೇ. ಕಡಿದು ಹಿಂಗೆ ಥೋಡೆ ಬಾಯ್ಲ್ ಹಾಕೋತಾ ಇರ್ತದ. ನಾ ಈ ಕಡೆ ಏನ್ ಮಾಡ್ಕೊಂಬರಿ, ನಮ್ ಮೆಂತೆ ಪಲ್ಯ ಏನದಲ್ಲ ಅದು ಹುರ್ಕೊಂಬರ್ ನೋಡ್ರಿ. ಸೊ ಎರಡು ಅಟ್ ಎ ಟೈಮ್ ಹಾಕ್ತಾನೆ ಇರ್ಬೇಕು. ಎಣ್ಣೆ ಹಾಕೊಂಡಿನಿ ನೋಡ್ರಿ. ಜೀರಿಗೆ ಆಯ್ತು, ಥೋಡೆ ಸಾಸ್ವಿ ಹಾಕೋರಿ, ಕರಿಪತ್ತಾನು ಹಾಕೋರಿ. ಇದ್ರಾಗೆ ಬೆಲ್ಗಡ್ಡಿ ಅವ ನೋಡ್ರಿ, ಥೋಡೆ ಜಜ್ಕೋತೀನಿ. ನೀವು ಹಂಗೆ ಬಿ ಹಾಕಬಹುದು, ಇಲ್ಲಾಂದ್ರೆ ಥೋಡೆ ಜಜ್ಜ್ ಹಾಕಬೇಕು. ದಮ್ ಇದ್ರ ಬಿ ನಡೀತದ. ಅದಕ್ಕೆ ಇದ್ರಾಗೆ ಹಾಕೋರಿ. ಅರಿಶಿಣ ಹಾಕೋತೀನಿ. ಖಾರ ಆಲ್ರೆಡಿ ನಾ ಅದ್ರಾಗ ಹಾಕಿನಿ, ಇದ್ರಾಗ ಬಿ ಥೋಡೆ ಹಾಕೋತೀನಿ ಖಾರ. ಉಪ್ಪು ಥೋಡೆ ಹಾಕೋಬೇಕು ನೋಡ್ರಿ, ಯಾಕಂದ್ರೆ ಹಿಟ್ಟನಾಗ ನೀವು ಆಲ್ರೆಡಿ ಉಪ್ಪು ಹಾಕಿಂದಿರ್ತಾರಲ್ಲ. ಈಗ ಇದೇನ್ ಮೆಂತೆ ಪಲ್ಯ ಅದ, ಇದ್ರ ಹಾಕೊಂಡು ಚಂದ ಫ್ರೈ ಮಾಡ್ಕೋಬೇಕು. ನಾನ್ ಮಾಡಿದ್ದ ಮೆಂತೆ ಪಲ್ಯ ಪೂರಾ ಒಂದ್ ಸೂಡ್ ಹಾಕಿದ್ದ. ಒಂದ್ ಸೂಡ್ ಹಾಕಿದ್ರು ಬಿ ನೋಡ್ರಿ ಎಷ್ಟೈತಿ, ಇಷ್ಟೇ ಆಗ್ಯದ ನೋಡಿ. ಸೊ ಮೆಂತೆ ಪಲ್ಯದಾಗ ಏನಿರ್ತದ, ಫೈಬರ್ ಇರ್ತದ್ರಿ. ನಮ್ದು ಡೈಜೆಷನ್ ಏನ್ ಮಾಡ್ತದ, ಸ್ಲೋ ಆಗಿ ಡೈಜೆಸ್ಟ್ ಆಯ್ತದ ನಮ್ ಬಾಡಿದಾಗ. ಸೊ ಅದ್ರ ಸಲಕ್ಕೆ ಏನಾಗ್ತದ, ನಿಮಗ ಲಾಂಗ್ ಟರ್ಮ್ ತನ ನಿಮಗ ಹಸು ಆಗಲ್ಲ. ಹೊಟ್ಟಿ ನಿಮ್ಗೆ ಫುಲ್ ಅನಿಸ್ತದ. ಈ ಕಡೆ ಇದು ಫುಲ್ ಬಾಯ್ಲ್ ಆಗ್ಯದ, ಇದು ಬಂದ್ ಮಾಡ್ಕೋತೀನಿ. ಮಸ್ತ್ ಸ್ಮೆಲ್ ಉಂಟದ ನೋಡ್ರಿ ಗಾರ್ಲಿಕ್ ಎಲ್ಲ ಇದ್ರ ಹಾಕೊಂಬರಿ. ಈಗ ಇದಕ್ಕೆ ಇನ್ನೊಂದ್ 5-10 minutes ಬಾಯ್ಲ್ ಮಾಡ್ಕೊಂಡ್ರೆ ನಮ್ ಮೆಂತೆ ಪಲ್ಯ ಕಡುಬ್ ರೆಡಿನೇ ಮಾಡ್ತೀನಿ. ಇದ್ರ ಥೋಡೆ ಹುಂಚಿಕೆ ಹುಳಿ ಹಾಕೋತೀನಿ. ಇದು ಆಪ್ಷನಲ್ ಅದ. 5 minutes ಸುಮ್ಮನೆ ಬಾಯ್ಲ್ ಆಗ್ಲಾಕ್ ಬಿಟ್ಕೊಡ್ರಿ. ಮೆಂತೆ ಪಲ್ಯ ಕಡುಬ್ ರೆಡಿ ಆಯ್ತು. ಈಗ ಇದ್ರ ಮೇಲೆ ಥೋಡೆ ಕೊತ್ತಂಬರಿ ಹಾಕೋರಿ. ಇದು ಪ್ಲೇಟ್ನಾಗ ಹಾಕೊಂಬರಿ ನೋಡ್ರಿ, ಎಟ್ ಮಸ್ತ್ ಆಗ್ಯದ. ಈಗ ನೀವು ಇದು ಮ್ಯಾಲ ತುಪ್ಪ ಹಾಕೊಂಡ್ರು ಊಟ ಮಾಡ್ಬೋದು, ಇಲ್ಲ ಅಂದ್ರೆ ಬ್ಯಾಳಿ ಸರಿಗೆ ಊಟ ಮಾಡ್ಬೋದು ನೀವು. ನಮ್ದು ಮೆಂತೆ ಪಲ್ಯ ಕಡುಬು ರೆಡಿ ಆಯ್ತು.